ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಾವ್ಯ. ಈ ವ್ಲಾಗ್ ಬಂದುಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾನಿಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ರೋಟೀನಿಂದ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಡಿಸೈನನ್ನು ಹಾಕಿದ್ದೀನಿ, ನೋಡ್ಕೊಂಬರೋಣ. ಇವಾಗ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಪೂಜೆ ಸಹಿತ ಆಗಿದೆ. ಇವಾಗ ನಾನು ಟಿಫನ್ ರೆಡಿ ಮಾಡೋಕ್ಕಿಂತ ಮುಂಚೆನೇ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ಅಡುಗೆನ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ನಾನಿಲ್ಲಿ ಮಾರ್ನಿಂಗ್ಗೆ ಒಂದು ಹೆಲ್ದಿ ಆಗಿರುವಂತಹ ಒಂದು ಡ್ರಿಂಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಚಿಯಾ ಸೀಡ್ಸನ್ನು ಬಳಸ್ತಾ ಇದ್ದೀನಿ. ನೋಡಿ, ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಎರಡೂ ಬೇರೆ. ಚಿಯಾ ಸೀಡ್ಸ್ ನೋಡಿ ಈ ರೀತಿಯಾಗಿರುತ್ತೆ. ಇದು ಚಿಯಾ ಸೀಡ್ಸ್ ಬೀಜಗಳು ಬ್ಲ್ಯಾಕು ಮತ್ತು ವೈಟಲ್ಲಿ ಎರಡು ರೀತಿ ಮಿಕ್ಸ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ. ಬಟ್ ಸಬ್ಜಾ ಸೀಡ್ಸ್ ಏನಿರುತ್ತೆ ಅದು ಫುಲ್ಲು ಬ್ಲ್ಯಾಕ್ ಇರುತ್ತೆ. ಕಾಳುಗಳು ಸ್ವಲ್ಪ ಉದ್ದ ರೀತಿಯಲ್ಲಿ ಬರುತ್ತೆ. ಇದು ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತೆ. ಈ ಒಂದು ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ನಮ್ಮ ಬಾಡಿನ ಹೈಡ್ರೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಈ ಡ್ರಿಂಕನ್ನು ಮಾಡೋದಕ್ಕೆ ನೋಡಿ 1 ಸ್ಪೂನ್ ಅಷ್ಟೇ ನಾನು ಇದನ್ನು ಹಾಕಿಬಿಟ್ಟು ರಾತ್ರಿ ಇಡೀ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ಆಗುತ್ತೆ. ರಾತ್ರಿ ಇಡೀ ನೆನೆಸ್ಬಿಟ್ಟು ನೀವು ಕುಡಿಯೋದ್ರೆ ತುಂಬಾ ಒಳ್ಳೆಯದು. ನಾನು ಇದನ್ನು ರಾತ್ರಿನೇ ನೆನೆ ಹಾಕಿದ್ದೆ. ಇವಾಗ ನಾನು ಇದನ್ನ ಯಾವ ರೀತಿಯಾಗಿ ಒಂದು ಹೆಲ್ದಿಯಾಗಿರುವಂಥ ಡ್ರಿಂಕನ್ನು ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ. ಇವಾಗ ನೋಡಿ, ಒಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ನೆನೆಸಿಟ್ಟಿರುವಂತಹ ಚಿಯಾ ಸೀಡ್ಸ್ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಕಟ್ ಮಾಡಿರುವಂತಹ ನಿಂಬೆ ಹಣ್ಣನ್ನು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಕುಡಿಬೇಕು. ಇದರಿಂದ ಯಾವ್ಯಾವ ಬೆನಿಫಿಟ್ ಇದೆ ಅಂತಲೇ ಹೇಳಿದ್ರೆ, ಈ ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಡೈಜೆಷನ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಗ್ಲೋಗೂ ಸಹಿತ ಈ ಚಿಯಾ ಸೀಡ್ಸ್ ಹೆಲ್ಪನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅತಿ ಹೆಚ್ಚಿನ ನಾರಿನ ಅಂಶವನ್ನು ಹೊಂದಿರುತ್ತೆ. ಅಂದರೆ ಏನಂತ ಹೇಳಿದ್ರೆ, ಈ ಚಿಯಾ ಸೀಡ್ಸ್ ಸೇವನೆ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಚಿಯಾ ಸೀಡ್ಸ್ ಕುಡಿಯೋದ್ರಿಂದ ನಮಗೆ ಜಾಸ್ತಿ ಹಸಿವಾಗೋದಿಲ್ಲ. ಹಾಗಾಗಿ ವಾರದಲ್ಲಿ ಒಂದು 3 ದಿನ ಅಥವಾ 4 ದಿನ ಇಲ್ಲ ಡೈಲಿ ಕುಡಿತೀನಿ ಅಂದರೂ ಸಹಿತ ಏನೂ ತೊಂದರೆ ಇಲ್ಲ. ಈ ಚಿಯಾ ಸೀಡ್ಸನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಬೆಳಗಿನ ತಿಂಡಿಗೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಚಪಾತಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ.
ಮೆಂತ್ಯ ಸೊಪ್ಪು ಕೂಡ ಹೆಲ್ದಿ ಅಲ್ವಾ. ಹಾಗೆ ಬರೀ ಚಪಾತಿ ಮಾಡೋದಕ್ಕಿಂತ ಈ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡಿದ್ರೆ ಟೇಸ್ಟ್ ಸಹಿತ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಕೊಂಡು ಚಪಾತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಿದ್ದೀನಿ. ನಾನಿಲ್ಲಿ ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನಾನು ಒಂದು ಬಾಣಲಿನ ತೊಗೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. 2 ಸ್ಪೂನು ತುಪ್ಪ ಹಾಕಿದ ನಂತರ ನಾವೇನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಮೆಂತ್ಯ ಸೊಪ್ಪನ್ನು, ಅದನ್ನು ನಾವು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ತುಪ್ಪದಲ್ಲೇ ಸೊಪ್ಪನ್ನು ಬಾಡಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಈ ಸೊಪ್ಪನ್ನು ನಾವು ಬಾಡಿಸ್ಕೊಳ್ಬೇಕು. ಇದು ನಂತರ ಏನು ಬಾಡಿಸ್ಕೊಂಡ ನಂತರ ಸ್ವಲ್ಪ ನೀರಿನ ಅಂಶ ಬರುತ್ತೆ, ಏಕೆಂದರೆ ಸೊಪ್ಪು ನೀರಾಗಿ ತೊಳೆದಿರ್ತೀವಲ್ವ, ಅದು ಈ ರೀತಿಯಾಗಿ ಸ್ವಲ್ಪ ನೀರಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹಿತ ಹಾಕ್ತಿದ್ದೀನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಬರೀ ಮೆಂತ್ಯ ಸೊಪ್ಪಲ್ಲಿ ಸಹಿತ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇವಾಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಈ ಮೆಂತ್ಯ ಸೊಪ್ಪು ಬಾಡಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು 2 ಸೌಟಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ನಾವೇನು ಚಪಾತಿ ಹಿಟ್ಟನ್ನು ಕಲಿಸ್ತೀವಿ ಅದೇ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಫಸ್ಟು ನೀರು ಹಾಕ್ಕೊಳ್ಬಾರ್ದು. ಸೊಪ್ಪು ಜೊತೆಗೆ ಚೆನ್ನಾಗಿ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನೋಡಿ, ಅದು ಸಪ್ಪಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿಯಾಗಿ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ. ಇವಾಗ ಹಿಟ್ಟು ಕಲಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ನಾವು ಹಿಟ್ಟನ್ನು ಕಟ್ಕೊಳ್ತೀವಿ ಅದೇ ಹದಕ್ಕೆ ಸಹಿತ ಈ ಮೆಂತ್ಯ ಸೊಪ್ಪು ಹಾಕಿರುವಂತಹ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾನೆ ಕಲಿಸ್ಕೊಳ್ಬೇಕು. ಒಂದೇ ಸತಿಗೆ ಜಾಸ್ತಿ ನೀರು ಹಾಕೋದ್ರಿಂದ ಒಂದೇ ಸಲ ತೆಳುವಾಗಿಬಿಡತ್ತೆ ಹಿಟ್ಟು. ಒಂದು ಸ್ವಲ್ಪ ಗಟ್ಟಿನೇ ಕಟ್ಕೊಳ್ಬೇಕು ಹಿಟ್ಟನ್ನು ಕಟ್ಟಿದ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನಿವಾಗ ಮೇಲ್ಗಡೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಈ ರೀತಿ ಸವರ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ರೀತಿಯಾಗಿ ಚಪಾತಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇದನ್ನು ಒಂದು 1/2 ಅವರ್ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಇವಾಗ 1/2 ಅವರ್ ಆಗಿದೆ. ನೋಡಿ, ಇವಾಗ ನಾನು ಚಪಾತಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ಒಂದು ಸಲ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ತೀನಿ. ಇವಾಗ ನಾನು ಚಿಕ್ಕ ಚಿಕ್ಕ ಚಪಾತಿ ಬಿಲ್ಲೆಗಳನ್ನು ಮಾಡಿಟ್ಕೊಂಡ್ರೆ ಈಸಿಯಾಗಿ ಬೇಗನೆ ನಾವು ಚಪಾತಿಯನ್ನು ಲಟ್ಟಿಸ್ಬೋದು. ಹಾಗಾಗಿ ಈ ರೀತಿಯಾಗಿ ಬಿಲ್ಲೆಗಳನ್ನು ಚಪಾತಿ ಹಿಟ್ಟಲ್ಲಿ ಅಷ್ಟು ಬಿಲ್ಲೆಗಳನ್ನು ಈ ರೀತಿಯಾಗಿ ಮಾಡಿಟ್ಕೊಳ್ತೀನಿ. ಇವಾಗ ಹೇಗೆ ಚಪಾತಿನ ಲಟ್ಟಿಸ್ತೀವೋ ಅದೇ ಥರ ಇದನ್ನು ಸಹಿತ ಲಟ್ಟಿಸ್ಕೊತ ಹೋಗೋದು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ನೋಡಿ, ಈ ರೀತಿಯಾಗಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಬರೀ ಹಾಗೆ ಚಪಾತಿ ಮಾಡೋದ್ರಕ್ಕಿಂತ ಈ ರೀತಿಯಾಗಿ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಚಪಾತಿ ಮಾಡಿ ನೋಡಿ, ಟೇಸ್ಟು ಸಹಿತ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸ್ವಲ್ಪ ತೆಳುವೇ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಸೊಪ್ಪು ಹಾಕಿದ್ದೇವಲ್ವ, ಅದು ಚೆನ್ನಾಗಿ ನೀಟಾಗಿ ಬೇಯಬೇಕಲ್ವ. ಹಾಗಾಗಿ ಇವಾಗ ನೋಡಿ, ತವಾದ ಮೇಲೆ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚಪಾತಿನ ಬೇಯಿಸ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಸೈಡ್ಸ್ ಎಲ್ಲ ಕಡೆನೂ ಸಹಿತ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ಆಗುತ್ತೆ. ನೋಡಿ, ತುಂಬಾ ಸಾಫ್ಟಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿಯೂ ಸಹಿತ ಇರುತ್ತೆ. ನೀವು ಸಹಿತ ಟ್ರೈ ಮಾಡಿ ನೋಡಿ.
ಹಾಗೆ ಇವಾಗೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಹಾಗಾಗಿ ದೇವರಿಗೆ ಉಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಸೀರೆನ ಸಹಿತ ತೊಗೊಂಡು ಬಂದಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ. ನೋಡಿ ಈ ರೀತಿಯಾಗಿ ಬಿಗ್ ಬಾರ್ಡರ್ ಇದೆ ಸ್ಯಾರಿ. ಇದು ಸ್ವಲ್ಪ ಬಾರ್ಡರು ಸ್ವಲ್ಪ ಲ್ಯಾವೆಂಡರ್ ಕಲರ್ ಇದೆ. ಹಾಗೆ ಸ್ಯಾರಿ ಏನು ಸ್ವಲ್ಪ ಪರ್ಪಲ್, ಫುಲ್ ಪರ್ಪಲ್ ಅಲ್ಲ, ಸ್ವಲ್ಪ ಪರ್ಪಲ್ ಕಲರಲ್ಲಿ ಇದೆ. ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಅದು ಯಾವ ಕಲರು ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಈ ರೀತಿಯಾಗಿ, ಈ ಕಲರ್ ನನ್ನ ಹತ್ರ ಇರಲಿಲ್ಲ ಸ್ಯಾರಿ, ಹಾಗಾಗಿ ಈ ಕಲರಲ್ಲಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬುಟ್ಟಾಸ್ಗಳು ಬಂದಿದೆ, ಲೀಫ್ ಶೇಪಲ್ಲಿ ಈ ರೀತಿಯಾಗಿ ಬುಟ್ಟಾಸ್ ಬಂದಿದೆ. ನೋಡಿ ಈ ರೀತಿಯಾಗಿ ಮೇಲ್ಗಡೆ ಈ ರೀತಿಯಾಗಿ ಚಿಕ್ಕ ಬಾರ್ಡರ್ ಬಂದಿದೆ. ನೋಡಿ ಸ್ಯಾರಿ ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿ ಚಿಕ್ಸ್ ಪ್ಯಾಟ್ರನ್ನಲ್ಲಿ ಬಂದಿದೆ. ಹಾಗೆ ಸ್ಯಾರಿ ಬ್ಲೌಸು ನೋಡಿ ಈ ರೀತಿಯಾಗಿ ಬಿಗ್ ಬಾರ್ಡರ್ ಬಂದಿದೆ. ಹಾಗೆ ಫುಲ್ ಪ್ಲೈನ್ ಬಂದಿದೆ. ನೋಡಿ ಪಲ್ಲು ಸಹಿತ ತುಂಬ ಚೆನ್ನಾಗಿದೆ. ಸ್ಯಾರಿ ಮತ್ತು ತುಂಬ ಸಾಫ್ಟಾಗಿದೆ. ನನಗೆ ಕಲರ್ ತುಂಬ ಇಷ್ಟ ಆಯಿತು, ಹಾಗಾಗಿ ಈ ಕಲರ್ನ ತೊಗೊಂಡಿದ್ದೀನಿ. ವರಮಹಾಲಕ್ಷ್ಮಿ ಪೂಜೆಗೆ ದೇವರಿಗೆ ಉಡ್ಸೋಕ್ಕಾಗತ್ತೆ, ಹಾಗೆ ನನಗೂ ಆಗುತ್ತೆ ಅಂತ ಹೇಳಿಬಿಟ್ಟು. ಇದ್ರ ಪ್ರೈಸ್ ಬಂದುಬಿಟ್ಟು 3500. ಇದು ಡಿಸ್ಕೌಂಟಲ್ಲಿ ನನಗೆ 1800 ರೂಪಾಯಿಗೆ ಸಿಕ್ತು. 50% ಡಿಸ್ಕೌಂಟ್ ಇತ್ತು. ಇದು ರವಿ ಸಿಲ್ಕಲ್ಲಿ ತೊಗೊಂಡಿರೋದು, ಹಾಗಾಗಿ 1800 ರೂಪಾಯಿಗೆ ಈ ಸ್ಯಾರಿ ನನಗೆ ಸಿಕ್ತು. ನಂತರ ಇನ್ನೊಂದು ಫ್ಯಾನ್ಸಿ ಸ್ಯಾರಿನ ತೊಗೊಂಡಿದ್ದೀನಿ. ಇದು ಸಹಿತ ಕಲರ್ ತುಂಬಾ ಇಷ್ಟ ಆಯಿತು ನನಗೆ. ಇದು ಬ್ಲೌಸ್ ಬಂದುಬಿಟ್ಟು ಈ ನೇರಳೆ ಕಲರ್ ಇರುತ್ತಲ್ವ, ನೇರಳೆ ಹಣ್ಣಿನ ಕಲರ್ ಆ ಥರ. ಈ ಸ್ಯಾರಿ ಬಂದುಬಿಟ್ಟು ಹಳದಿ ಕಲರು. ನೋಡಿ ತುಂಬಾ ಸಾಫ್ಟಾಗಿದೆ. ಇದು ಮೆಟೀರಿಯಲ್ ಬಂದುಬಿಟ್ಟು ವಿಚಿತ್ರ ಸಿಲ್ಕ್ ಬರುತ್ತಲ್ವ, ಅದು ಸ್ಯಾರಿ. ಈ ರೀತಿಯಾಗಿ ಸ್ಟೋನ್ಸ್ಗಳು ಬಂದಿದೆ. ನೋಡಿ ಈ ರೀತಿಯಾಗಿ ವೈಟ್ ಸ್ಟೋನ್ಗಳು ಬಂದಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 1445. ನನಗೆ ನಾನು ಕೊಟ್ಟಿರೋಂಥ ರೇಟು 1300. ಹಾಗೆ ತುಂಬಾ ಸಾಫ್ಟ್ ಇದೆ ಸ್ಯಾರಿ ಮಾತ್ರ. ಈ ಥರ ಫುಲ್ಲು ಸ್ಟೋನು ಬಂದಿದೆ ಬ್ಲೌಸ್ಗೆ ಮತ್ತು ಸ್ಯಾರಿಗೆ. ಕಲರ್ ಯಾಕೋ ಇಷ್ಟ ಆಯಿತು ನೋಡಿದ ತಕ್ಷಣ, ಹಾಗಾಗಿ ಈ 2 ಸ್ಯಾರಿಗಳನ್ನು ನಾನು ಹಬ್ಬಕ್ಕೆ ಪರ್ಚೇಸ್ ಮಾಡಿರುವಂಥದ್ದು. ಎರಡೂ ಸಹಿತ ನನಗೆ ಇಷ್ಟ ಆಯಿತು. ಹಾಗೆ ಆನ್ಲೈನಲ್ಲಿ ಒಂದಿಷ್ಟು ಶಾಪ್ ಮಾಡಿದ್ದೆ, ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನೋಡಿ ಇದು ಬಂದುಬಿಟ್ಟು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋವಂಥದ್ದು. ಇದಕ್ಕೆ ನಾನು 111 ಕೊಟ್ಟಿರೋದು ಅನಿಸುತ್ತೆ. ಈ ರೀತಿಯಾಗಿ ಬೀಡ್ಸು ತುಂಬಾ ಚೆನ್ನಾಗಿದೆ. ಇದನ್ನು ನಾವು ಬ್ಲೌಸ್ನ ಸ್ಲೀವಿಗೆ ಈ ಥರ ಬೇಕಾದ್ರೆ ಈ ಒಂದು ಬೀಡ್ಸ್ಗಳನ್ನು ಇಟ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ತರಿಸ್ದೆ. ಬಟ್ ಇದು ಸೈಜು ಸ್ವಲ್ಪ ದೊಡ್ಡ ಆಯಿತು ಅನಿಸುತ್ತೆ. ಸ್ಲೀವಿಗೆ ಅಟ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಬೀಡ್ಸು ತುಂಬ ದೊಡ್ಡ ಆಯಿತು. ನೋಡಿದಾಗ ಅಲ್ಲಿ ಚಿಕ್ಕ ಕಾಣ್ತು, ಬಟ್ ಇವಾಗ ಸ್ವಲ್ಪ ದೊಡ್ಡದಾಗಿದೆ. ಇನ್ನೊಂದು ಇದು ಸಹಿತ ಮೀಶೋದಲ್ಲೇ ತರಿಸಿರೋವಂಥದ್ದು. ಸ್ವಲ್ಪ ಮೀಶೋದಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಕಡಿಮೆ ಸಿಗತ್ತೆ. ಆಮೇಲೆ ಎಲ್ಲ ಮೀಶೋದಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳು ಕ್ವಾಲಿಟಿ ಕೆಲವೊಂದಷ್ಟು ಚೆನ್ನಾಗಿರೋದಿಲ್ಲ, ಬಟ್ ರಿವ್ಯೂ ನೋಡಿಬಿಟ್ಟು ನಾವು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ನೋಡಿ ಈ ರೀತಿಯಾಗಿ ಸ್ಪಂಜ್ ರೀತಿ ಇರುತ್ತಲ್ಲ, ಇದು ನಾವೇನಾದರೂ ಮೇಕಪ್ ರಿಮೂವ್ ಮಾಡ್ಬೋದು. ಇಲ್ಲಾಂದರೆ ಫೇಸಿಗೆ ಏನಾದ್ರು ಫೇಸ್ ಪ್ಯಾಕು ಅಥವಾ ಫೇಸ್ ಮಾಸ್ಕ್ ಹಾಕಿದಾಗ ಇದನ್ನು ನೀರಲ್ಲಿ ಡಿಪ್ ಮಾಡಿಬಿಟ್ಟು ನಾವು ಇದನ್ನು ಆರಾಮಾಗಿ ಮೇಕಪ್ ರಿಮೂವ್ ಮಾಡೋಕ್ಕೆ, ಇಲ್ಲಾಂದರೆ ಫೇಸ್ ಪ್ಯಾಕ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದು ನೋಡಿ ಒಂದು ಬ್ರಷ್ ಬಂದಿದೆ. ಈ ಬ್ರಷ್ ಬಂದುಬಿಟ್ಟು ನಾವು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕೆ ಈ ಬ್ರಷನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಫೇಸ್ ಪ್ಯಾಕನ್ನು ನಮ್ಮ ಫೇಸಿಗೆ ಈ ರೀತಿಯಾಗಿ ಅಪ್ಲೈ ಮಾಡ್ಬೋದು. ಇದಕ್ಕೆ ನಾನು 143 ಕೊಟ್ಟಿರೋದು ಅನಿಸುತ್ತೆ. 143 ಕೊಟ್ಟಿರೋದು. ಹಾಗೆ ಇದು ನೋಡಿ ಈ ರೀತಿಯಾಗಿ ಸ್ಪಂಜ್ ರೀತಿ ಇದೆ. ಇದು ನಮ್ಮ ಈ ರೀತಿಯಾಗಿ ಏನು ಮೇಕಪ್ ಮಾಡಬೇಕಾದ್ರೆ, ಇಲ್ಲಾಂದರೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ನಮ್ಮ ಹೇರಿಗೆ ಈ ರೀತಿಯಾಗಿ ಹಾಕ್ಕೊಳ್ಬೋದು. ಅಂದರೆ ಕೂದಲುಗಳು ಮುಂದೆ
ಬರದೇ ಇರೋ ರೀತಿ ಇದನ್ನು ನಾವು ಹಾಕ್ಕೊಳ್ಬೋದು. ಇದು ಸಹಿತ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ. ನೆಕ್ಸ್ಟ್ ಒಂದು ಫ್ಲವರ್ ವಾಸನ್ನು ತರಿಸ್ಕೊಂಡೆ. ನೋಡಿ, ಇದು ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಇದಕ್ಕೆ 150 ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ. ಇದಕ್ಕೆ 150 ಕೊಟ್ಟಿರೋದು, ಬಟ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಸಹಿತ ತುಂಬಾ ಚೆನ್ನಾಗಿದೆ. ಈ ಥರ ಶೋ ಇಡೋದಕ್ಕೂ ಸಹಿತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನೊಂದು ತರಿಸ್ಕೊಂಡೆ. ಇನ್ನೊಂದು ಈ ರೀತಿಯಾಗಿರುವಂಥದ್ದೇನು, ಈ ಫ್ಲವರ್ಗಳೆಲ್ಲ ಹಾಕಿರ್ತಾರಲ್ವ, ಆ ರೀತಿಯಾಗಿ ಇದೊಂದು ತರಿಸ್ಕೊಂಡೆ. ಈ ಥರ ಪೂಜೆಗೆಲ್ಲ ನಾವು ದೇವ್ರ ಕೂರಿಸಿ ಪೂಜೆ ಮಾಡಬೇಕಾದ್ರೆ ಅದರಲ್ಲೆಲ್ಲ ಫ್ಲವರೆಲ್ಲ ಹಾಕಿಬಿಟ್ಟು ಕ್ಯಾಂಡಲೆಲ್ಲ ಹಚ್ಚೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಮೂರು ಇದೆ. ಅಂದರೆ ಸ್ವಲ್ಪ ದೊಡ್ಡದು, ಮಧ್ಯದ್ದು ಮತ್ತು ಸ್ವಲ್ಪ ಚಿಕ್ಕದು, ಈ ರೀತಿ ಸೈಜಲ್ಲಿ ಇದೆ. ಕ್ವಾಲಿಟಿ ಸಹಿತ ತುಂಬಾ ಚೆನ್ನಾಗಿದೆ. ಈ ಪೂಜೆಗೆಲ್ಲ ಇಟ್ಟಾಗ ನಾವು ಹೂಗಳನ್ನು ಇಡೋದಕ್ಕೆ ಡೆಕೋರೇಷನ್ಗೆ ಇದನ್ನು ಆರಾಮ್ಸೆ ನಾವು ಬಳಸ್ಕೊಳ್ಬೋದು. ಇದಕ್ಕೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋವಂಥದ್ದು. ಇದಕ್ಕೆ 250 ಕೊಟ್ಟಿದ್ದೀನಿ, ಬಟ್ 250ಗೆ ವರ್ತ್ ಇದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಸಹಿತ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಇಲ್ಲೋ ನೋಡಿರೋ ಅಂಥದ್ದು, ಡೆಕೋರೇಷನಲ್ಲಿ ಯೂಸ್ ಮಾಡ್ಕೊಂಡಿದ್ದು. ಹಾಗಾಗಿ ನಾನು ಸಹಿತ ಈ ಪೂಜೆಗೆಲ್ಲ ಇಟ್ಟಾಗ ಹೂವು ಇಟ್ಬಿಟ್ಟು ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿರೋ ಅಂಥದ್ದು. ನೋಡಿ, ಈ ರೀತಿಯಾಗಿ 3 ಈ ರೀತಿಯಾಗಿದೆ. ಇದನ್ನು ನಾವು ಇವಾಗ ಸೆಟ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ಇವಾಗ ಯಾವ ರೀತಿ ಅಂತ ಹೇಳಿ. ನೋಡಿ, ಇಲ್ಲಿ ಇದಕ್ಕೆ ಈ ರೀತಿಯಾಗಿ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ನೋಡಿ, ಬಿಚ್ಚೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಸಹಿತ ಮಾಡಿದ್ದಾರೆ. ನೋಡಿ, ಈ ರೀತಿಯಾಗಿ 3 ಸೈಜಲ್ಲಿ ಇದು ಸಿಗುತ್ತೆ. ಇದನ್ನು ನಾನು ಇವಾಗ ಜೋಡಿಸ್ಕೊಳ್ಬೇಕು. ಈ ರೀತಿಯಾಗಿ ಅಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಹಾಕಿಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕಷ್ಟೆ. ಕೆಳಗಡೆನೂ ಅಷ್ಟೇ ಈ ರೀತಿಯಾಗಿ ಬೋಲ್ಟ್ ಇರುತ್ತೆ, ಅದಕ್ಕೆ ಬೋಲ್ಟು, ಅದಕ್ಕೆ ನಾವು ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ತಿರ್ಸಿ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ರಿಮೂವಬಲ್ ಇದೆ ಇದು. ನೀವು ಬೇಕಾದರೆ ಇದನ್ನು ಬಿಚ್ಚಿ ಈ ರೀತಿಯಾಗಿ ಯಾವುದರ ಬಾಕ್ಸಲ್ಲಿ ಆರಾಮ್ಸೆ ಹಾಕಿಡ್ಬೋದು. ಇಲ್ಲ ಹಿಂಗೆ ಸೆಟ್ ಮಾಡ್ಕೊಂಡ ನಂತರ ಸ್ವಲ್ಪ ದೊಡ್ಡ ಬಾಕ್ಸಿಗೂ ಸಹಿತ ಹಾಕಿಟ್ಕೊಳ್ಬೋದು ಯೂಸ್ ಮಾಡಿದ ನಂತರ. ನೋಡಿ, ಈ ರೀತಿಯಾಗಿ 3 ಸೈಜಲ್ಲಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.